ಚನ್ನಪಟ್ಟಣ ಚುನಾವಣೆಗೆ ನಾನು ಈಗಾಗಲೇ ಹೇಳಿದ್ದೇನೆ, ಅಚ್ಚರಿ ಅಭ್ಯರ್ಥಿಯನ್ನು ಕೊಡ್ತೇವೆ ಅಂತ ಹೇಳ್ಬಿಟ್ಟು. ಸೊ ಚುನಾವಣೆ ಘೋಷಣೆ ಆದಾಗ ಅಚ್ಚರಿ ಅಭ್ಯರ್ಥಿ ಕಣದಲ್ಲಿರ್ತಾರೆ, ಕಾದು ನೋಡಿ. ನಾಗಮಂಗಲ ಗಲಭೆನ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಮಣಿಪುರದ ಗಲಭೆ ಕಳೆದ 8 ತಿಂಗಳಿಂದ ಇದೆಯಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಪ್ರಧಾನಮಂತ್ರಿಗಳು ಅಂತ ನೀವು ಕೇಳಲೇ ಇಲ್ವಲ್ಲ ಮಾಧ್ಯಮದ ಸ್ನೇಹಿತರು? ಅದನ್ನು ಹೇಳಬೇಕಲ್ಲ. ಅವ್ರದೇ ಶಾಸಕರು ಈ ರೀತಿಯಾಗಿ ಕರ್ನಾಟಕದಲ್ಲಿ ಜಾತಿಯನ್ನು, ಪರಿಶಿಷ್ಟ ಜಾತಿಯನ್ನು, ದಲಿತರನ್ನು ಉದ್ದೇಶಿಸಿ ಯಾವ ರೀತಿ ಸಂಬೋಧನೆ ಮಾಡಿದ್ದಾರೆ, ಒಕ್ಕಲಿಗರನ್ನು ಉದ್ದೇಶಿಸಿ ಯಾವ ರೀತಿ ಸಂಬೋಧನೆ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ತಾಯಿ ಬಗ್ಗೆ ಗೌರವ ಇದೆ, ಆ ತಾಯಿಯನ್ನು ಗೌರವಿಸ್ತಕ್ಕಂಥವ್ರಿಗೆ, ಆ ಸಂಸ್ಕೃತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಯಾವ ರೀತಿ ಸಂಬೋಧನೆಯನ್ನು ಅವರ ನಾಯಕರು ಮಾಡಿದ್ದಾರೆ ಅನ್ನೋದನ್ನು ಕಿವಿ ಕೇಳಿಸ್ತಿಲ್ವಾ? ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಬೇಡವಾ? ಅದಕ್ಕೆ ಕ್ರಮ ತಗೊಳ್ಳೋದು ಬೇಡವಾ? ಅವರು ಮಾಧ್ಯಮದವರು ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬೇಕು. ಕಾಂಗ್ರೆಸ್ ಯಾವತ್ತೂ ಓಲೈಕೆ ರಾಜಕಾರಣ ಮಾಡಿಲ್ಲ. ಅದು ಕೇವಲ ನಾಲ್ಗೆಯಲ್ಲಿ ಮೂಳೆ ಇಲ್ಲದೆ ಮಾತಾಡ್ತಾರಲ್ಲ. ಮದ್ದೂರಲ್ಲಿ ಒಂದು ಸ್ಟೇಟ್ಮೆಂಟು, ಮಳವಳ್ಳಿಲಿ ಒಂದು ಸ್ಟೇಟ್ಮೆಂಟು, ಬೆಂಗಳೂರಲ್ಲಿ ಒಂದು ಸ್ಟೇಟ್ಮೆಂಟು, ದೆಹಲಿಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅದು ಅವ್ರಿಗೆ ಲಾಯಕ್ಕೆ ಹೊರತು ಬೇರೆಯವ್ರಿಗೆ ಲಾಯಕ್ಕಲ್ಲ. ಮೇಕೆದಾಟು ಯೋಜನೆ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ. ನೀವೆಲ್ಲ ಮಾಧ್ಯಮದವರು ನನ್ನ ಮುಂದೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಮ್ಮ ಕೇಂದ್ರ ಸಚಿವರು ಇಲ್ಲೇ ಭಾಷಣ ಮಾಡಿ ಹೇಳಿದರು, ನನಗೆ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ತೀನಿ ಅಂತ, 5 ನಿಮಿಷದಲ್ಲಿ. ಈಗ ನಾನು ಹೇಳಲೇ ಇಲ್ಲ ಅಂತಾರೆ. ಅಂಥವ್ರ ಹತ್ರ ನಾವು ಇಟ್ಕೊಂಡು ಏನು ಮಾಡೋಣ? ರಾಜ್ಯ ಸರ್ಕಾರ ಬದ್ಧವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಭದ್ರಾಗಿದ್ದಾರೆ, ನಾವು ಭದ್ರಾಗಿದ್ದೇವೆ. ನಮ್ಮ ಹೋರಾಟ, ನಮ್ಮ ನೀರು, ನಮ್ಮ ಹಕ್ಕಿನ ಹೋರಾಟ ಏನು ಮಾಡಿದ್ದೇವೆ ಅದಕ್ಕೆ ನಾವು ಭದ್ರಾಗಿದ್ದೇವೆ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದ್ದ ತಕ್ಷಣ 3 ವರ್ಷದಲ್ಲಿ ಆ ಯೋಜನೆಯನ್ನು ಪೂರ್ಣಗೊಳಿಸುವಂಥ ಗುರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿ ಸಿದ್ದರಾಮಯ್ಯ 3-4 ದಿನದಲ್ಲಿ ರಾಜೀನಾಮೆ ಕೊಡ್ತೇನೆ ಅಂತ. ಈಗ ಅದು ಯಾವುದೋ ನೆನ್ನೆ ತಾನೇ ಅದ್ಯಾವುದೋ ವಾಟ್ಸಪ್ಪಲ್ಲೆಲ್ಲ ವೈರಲ್ ಆಗಿದೆ. ಕುಮಾರಸ್ವಾಮಿದು, ಯಡಿಯೂರಪ್ಪನವ್ರದ್ದು ಡಿನೋಟಿಫಿಕೇಷನ್ ಪ್ರಕರಣ, ಗಂಗೇನಹಳ್ಳಿದು. ಅದು ಕೂತ್ರ ಕೊಡೋಕೆ ಹೇಳ್ರಿ. ಅದನ್ನು ಯಾರೋ ರಾಜಶೇಖರಯ್ಯ ಅಂತೆ, ಅದು ಯಾರೋ ವಿಮಲಾ ಅಂತೆ, ಅದು ಯಾರ್ಯಾರು ಸಂಬಂಧ ಹುಡುಕ್ಬಿಟ್ಟು ಒಂಚೂರೆಲ್ಲ ಹೇಳ್ರಿ ಜನಕ್ಕೆ. CM ಬದಲಾವಣೆ ಇಲ್ಲ, CM ಗಟ್ಟಿಯಾಗಿರ್ತಾರೆ. ರಾಜಕೀಯ ಪಿತೂರಿಗಳನ್ನು ಎದುರಿಸ್ತೀವಿ.